छात्राः संस्कृतकक्षां स्वागतम्। अहं गणपति हेगडे संस्कृत अध्यापकः। अद्य अहम् अष्टमकक्षायाः तृतीयभाषासंस्कृतस्य द्वितीयपाठं बोधयामि। क्रियापदम् इति पाठः अस्ति खलु, तत् पाठम् अहम् अद्य बोधयामि। सर्वेभ्यः स्वागतम्। द्वितीयः पाठः ಕ್ರಿಯಾಪದಂ. ಹಾಗಂದ್ರೇನು, ಕ್ರಿಯಾಪದ ಅಂದ್ರೇನು ಅಂತ ತಿಳ್ಕೊಳ್ಬೇಕು. ಇದು ಕನ್ನಡದಲ್ಲೂ ಇದೆ. ಇವಾಗ ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದವನ್ನು ಕ್ರಿಯಾಪದ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ವರ್ಬ್ ಅಂತ ಕರಿತೀವಿ, ಅಂದರೆ ಆ್ಯಕ್ಷನ್ ವರ್ಡ್ಸ್. ಇವಾಗ ಹೋಗುತ್ತೇನೆ, ಬರೆಯುತ್ತೇನೆ, ನೋಡುತ್ತೇನೆ, ಕೇಳುತ್ತೇನೆ, ಇವೆಲ್ಲ ಕ್ರಿಯಾಪದ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲೂ ಅದೇ ಅರ್ಥ. ಯತ್ ಪದಂ ಕ್ರಿಯಾಂ ಸೂಚಯತಿ ತತ್ಪದಂ ಕ್ರಿಯಾಪದಂ ಅಂತ ಸಂಸ್ಕೃತದಲ್ಲಿ ಡೆಫಿನೇಷನ್ ಇದೆ. ಯಾವ ಪದ ಕ್ರಿಯೆಯನ್ನು ಅಥವಾ ಕೆಲಸವನ್ನು ಸೂಚಿಸುತ್ತದೆಯೋ ಆ ಪದವನ್ನು ಕ್ರಿಯಾಪದ ಅಂತ ಕರಿತೀವಿ. ಸೊ ಕ್ರಿಯಾಪದಸ್ಯ ತಿಂಗಂತಂ ಇತ್ಯಪಿ ವ್ಯವಹಾರ ಅಸ್ತಿ ಅಂತ ಇದೆ ನೋಡಿ. ಹಾಗಂದ್ರೇನು, ಕ್ರಿಯಾಪದಕ್ಕೆ ತಿಂಗಂತಂ ಎಂದಲೂ ಸಹ ವ್ಯವಹರಿಸ್ತೀವಿ. ಅಂದರೆ ಕ್ರಿಯಾಪದಕ್ಕೆ ಇನ್ನೊಂದು ಹೆಸರು ತಿಂಗಂತಂ ಅಂತ. ತಿಂಗಂತಂ ಅಂದ್ರೇನು, ತಿಂಗ್ ಪ್ರತ್ಯಯಾಂತಂ ಪದಂ ತಿಂಗಂತಂ ಅಂತ. ಅದು ತಿಂಗ್ ಪ್ರತ್ಯಯದಿಂದ ಎಂಡ್ ಆಗಿರೋ ವರ್ಡನ್ನು ತಿಂಗಂತ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಪಠತಿ ಅಂತ ಇದೆಯಲ್ವಾ, ಪಠತಿ ಹೇಳುವಲ್ಲಿ ಎಂಡಲ್ಲಿ ತಿ ಅಂತ ಇದೆ. ಪಠತಿ ಅನ್ನೋದು ಕ್ರಿಯಾಪದ. ಪಠತಿ ಅಂದರೆ ಓದುತ್ತಾನೆ ಅಥವಾ ಓದುತ್ತಾಳೆ ಅಂತ ಅರ್ಥ. ಅದೇ ಥರ ಲಿಖತಿ, ಲಿಖತಿ ಅನ್ನುವಲ್ಲೂ ಎಂಡಲ್ಲಿ ತಿ ಇದೆ ನೋಡಿ. ಈ ಥರ ತೀತಃ ಅಂತೆ ಸೀತಃ ತ ಮೀವಹ ಮಹ ಅಂತ ಆ ಪದದ ಕೊನೆಯಲ್ಲಿ ಹಲವಾರು ಪ್ರತ್ಯಯಗಳು ಬರುತ್ತೆ. ಸಫಿಕ್ಸ್ ಅಥವಾ ಎಪಿಕ್ಸ್ ಅಂತ ಹೇಳ್ತೀವಿ. ಆ ರೀತಿ ತಿಂಗ್ ಪ್ರತ್ಯಯದಿಂದ ಎಂಡಾಗಿರೋ ವರ್ಡನ್ನು ತಿಂಗಂತಂ ಅಂತ ಕರಿತೀವಿ. ಸೊ ಕ್ರಿಯಾಪದಕ್ಕೆ ಇನ್ನೊಂದು ಹೆಸರು ತಿಂಗಂತಂ ಅಂತ ನೀವು ತಿಳ್ಕೊಳ್ಬೇಕು. ಅಸ್ತಿ, ಅಸ್ತಿ ನೋಡು, ಇಲ್ಲಿ ಅಸ್ತಿ ಅನ್ನೋದು ವರ್ಬು, ಇಲ್ಲೂ ತೀಯಿಂದ ಎಂಡಾಗಿದೆ. ಇತಿ ಪ್ಲಸ್ ಅಪಿ ಇತ್ಯಪಿ ಎಣ್ ಸಂಧಿ ಆಗುತ್ತೆ. ತಿಂಗ್ ಪ್ರತ್ಯಯಾಂತಂ ಪದಂ ತಿಂಗಂತಂ ಅಂದರೆ ತಿಂಗಂತಂ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ತಿಂಗ್ ಪ್ರತ್ಯಯದಿಂದ ಎಂಡಾಗಿರೋ ವರ್ಡೇ ತಿಂಗಂತಂ. ಅಂದರೆ ತಿಂಗಂತಂ ಅಂದರೆ ಕ್ರಿಯಾಪದ. ಕ್ರಿಯಾಪದಕ್ಕೆ ಇನ್ನೊಂದು ಹೆಸರು. ಕ್ರಿಯಾಪದಸ್ಯ ಮೂಲರೂಪಂ ಧಾತು ಇತಿ ಕಥ್ಯತೆ. ನೋಡಿ, ಇಲ್ಲಿ ಲದೆಲ್ಲ ಎಕ್ಸ್ಟ್ರಾ ಪ್ರಿಂಟ್ ಆಗಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಕ್ರಿಯಾಪದಸ್ಯ ಮೂಲರೂಪ, ಮೂಲರೂಪ ಅಂದರೆ ಒರಿಜಿನಲ್ ಫಾರ್ಮ್ ಅಂತ ಅರ್ಥ. ವರ್ಬ್ ರೂಟ್ ಅಂತ ಕರಿತೀವಲ್ವಾ, ಆ ವರ್ಬ್ ರೂಟನ್ನು ಸಂಸ್ಕೃತದಲ್ಲಿ ಧಾತು ಇತಿ ಕಥ್ಯತೆ, ಧಾತು ಎಂದು ಕರೆಯಲ್ಪಡುತ್ತೆ. ಕ್ರಿಯಾಪದದ ಮೂಲ ರೂಪವು ಧಾತು ಎಂದು ಕರೆಯಲ್ಪಡುತ್ತೆ ಅಂತ. ಕಥ್ಯತೆ ಅಂದರೆ ಹೇಳಲ್ಪಡುತ್ತೆ, ಕರೆಯಲ್ಪಡುತ್ತೆ ಅಂತ. ಸೊ ಧಾತು ಅಂದರೆ ವರ್ಬ್ ರೂಟ್ ಅಂತ ತಿಳ್ಕೊಳ್ಬೇಕು. ಅದು ಕ್ರಿಯಾಪದದ ಮೂಲ ರೂಪ. ಇವಾಗ ಫಾರ್ ಎಕ್ಸಾಂಪಲ್ ಪಠತಿ ಅಂತ ಇದ್ದರೆ ನೋಡಿ ಪಟ್ ಧಾತು, ಗಚ್ಚತಿ ಅಂತ ಇದ್ದರೆ ಗಮ್ ಧಾತು, ಅದೇ ಲಿಖತಿ ಅಂತ ಇದ್ದರೆ ಲಿಕ್ ಧಾತು, ಹಸತಿ ಅಂತ ಇದ್ದರೆ ಹಸ್ ಧಾತು. ಸೊ ಪಟ್ ಅಂದರೆ ಟು ರೀಡ್ ಅಂತ ಅರ್ಥ, ಪಠತಿ ಅಂದರೆ ರೀಡಿಂಗ್. ಇಂಗ್ಲೀಷಲ್ಲೂ ಅದೇ ಥರ ಅಲ್ವಾ. ಇವಾಗ ರೀಡಿಂಗ್ ಅಂದರೆ ರೀಡ್ ಅನ್ನೋದು ವರ್ಬ್ ರೂಟು, ರೈಟಿಂಗ್ ಹೇಳುವಲ್ಲಿ ರೈಟ್ ಅನ್ನೋದು ವರ್ಬ್ ರೂಟು, ಲಾಫಿಂಗ್ ಹೇಳುವಲ್ಲಿ ಲಾಫ್ ಅನ್ನೋದು ವರ್ಬ್ ರೂಟು, ಈಟಿಂಗ್ ಅನ್ನುವಲ್ಲಿ ಈಟ್ ಅನ್ನೋದು ವರ್ಬ್ ರೂಟು. ಅದೇ ಥರ ಸಂಸ್ಕೃತದಲ್ಲಿಯೂ ಸಹ ಈ ಧಾತು ಅಂದರೆ ವರ್ಬ್ ರೂಟ್ ಅಂತ ತಿಳ್ಕೊಳ್ಬೇಕು. ಪಠತಿ ಪಟ್ ಧಾತು, ಲಿಖತಿ ಲಿಕ್ ಧಾತು, ಕಾದತಿ ಕಾದ್ ಧಾತು, ಹಸತಿ ಹಸ್ ಧಾತು, ಗಚ್ಚತಿ ಇದ್ದರೆ ಗಮ್ ಧಾತು ಇತ್ಯಾದಯ. ಇವೆಲ್ಲ ಎಕ್ಸಾಂಪಲ್ಸು. ಸೊ ಇವಾಗ ಕ್ರಿಯಾಪದ ಅಂದರೆ ಏನು ಅಂತ ಗೊತ್ತಾಯಿತು. ಅದಕ್ಕೆ ಇನ್ನೊಂದು ಹೆಸರು ತಿಂಗಂತಂ ಅಂತ ಗೊತ್ತಾಯಿತು. ಆಮೇಲೆ ಧಾತು ಅಂದರೆ ಏನು ಅಂತ ಅರ್ಥ ಆಯಿತು. ನೆಕ್ಸ್ಟು ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಧಾತು ಪಟ್ ಧಾತು, ಅದಕ್ಕೆ ವಿಕರಣ ಪ್ರತ್ಯಯ ಅಂತ ಇರುತ್ತೆ. ಅಂದರೆ ತಿಂಗ್ ಪ್ರತ್ಯಯ ಮತ್ತು ಧಾತುವಿನ ಮಧ್ಯೆ ಸೇರುವ ಅಕ್ಷರವನ್ನು ವಿಕರಣ ಪ್ರತ್ಯಯ ಅಂತ ಕರಿತೀವಿ. ಇವಾಗ ಪಠತಿ ಅನ್ನೋದು ಕ್ರಿಯಾಪದ, ನೋಡಿ ಇಲ್ಲಿದೆ ಹೆಡ್ಡಿಂಗು, ಪಠತಿ ಅಂತ ಕೆಳಗಡೆ ಇದೆ. ಸೊ ಪಠತಿ ಅಂದರೆ ಏನು, ಪಟ್ ಪ್ಲಸ್ ಅ ಪ್ಲಸ್ ತಿ ಅಂತ. ಪಟ್ ಅಂದರೆ ಧಾತು ವರ್ಬ್ ರೂಟು, ಅ ಅಂದರೆ ವಿಕರಣ ಪ್ರತ್ಯಯ. ಅದು ಧಾತು ಮತ್ತು ತಿಂಗ್ ಪ್ರತ್ಯಯದ ಮಧ್ಯೆ ಸೇರುವ ಅಕ್ಷರ ಅ ಇದೆಯಲ್ವ, ಅದೇ ವಿಕರಣ ಪ್ರತ್ಯಯ. ಇಲ್ಲಾಂದರೆ ಪಠತಿ ಅಂತ ಆಗ್ತಾ ಇತ್ತು. ಸೊ ಪಟ್ ಪ್ಲಸ್ ಅ ಪ್ಲಸ್ ತಿ ಪಠತಿ ಅಂತ ಕ್ರಿಯಾಪದ ಆಯಿತು. ಇದೇ ಥರ ಎಲ್ಲ ಕ್ರಿಯಾಪದಗಳು ಈ ರೀತಿ ಧಾತು ವಿಕರಣ ಪ್ರತ್ಯಯ ತಿಂಗ್ ಪ್ರತ್ಯಯ ಸೇರಿಕೊಂಡಿರುತ್ತೆ. ಇವಾಗ ಲಿಖತಿ ಅಂತಿದ್ರೆ ಲಿಕ್ ಪ್ಲಸ್ ಅ ಪ್ಲಸ್ ತಿ, ಹಸತಿ ಅಂತಿದ್ದರೆ ಹಸ್ ಪ್ಲಸ್ ಅ ಪ್ಲಸ್ ತಿ. ಈ ರೀತಿ ತಿಳ್ಕೊಳ್ಬೇಕು. ಒಂದು 3 ಘಟಕಗಳಿರುತ್ತೆ ಅಂತ. ಒಂದು ಕ್ರಿಯಾಪದ ಆಗುವಾಗ 3 ಘಟಕಗಳಿರುತ್ತೆ.
ಸಂಸ್ಕೃತ ಭಾಷಾಯಾಂ ಪ್ರಾಯಃ 2000 ಧಾತವಃ ಸಂತಿ. ಸಂಸ್ಕೃತ ಭಾಷೆಯಲ್ಲಿ ಸುಮಾರು 2000 ಧಾತುಗಳು ಇವೆ ಅಂತ. ಈ ರೀತಿ ಪಟ್, ಲಿಕ್, ಹಸ್, ಗಮ್ ಅಂತ ನಾನು ಎಕ್ಸಾಂಪಲ್ಸ್ ಹೇಳಿದ್ನಲ್ವಾ, ಒಟ್ಟು ಎಷ್ಟಿವೆ ಅಂದರೆ ಸುಮಾರು 2000 ವರ್ಬ್ ರೂಟ್ಸು ಸಂಸ್ಕೃತ ಲ್ಯಾಂಗ್ವೇಜಲ್ಲಿ ಇದೆ ಅಂತ ಅರ್ಥ. ಇವೆ ಸಂತಿ ಅಂದರೆ ಇವೆ ಅಂತ ಅರ್ಥ. ಧಾತವಃ ಅಂದರೆ ಧಾತು ಪ್ಲೂರಲ್ ಫಾರ್ಮು ಧಾತವಃ ಅಂತ. ತೇ ದಶಗಣೇಶು ವಿಭಕ್ತಾಃ ಸಂತಿ. ಆ 2000 ಧಾತುಗಳು 10 ಗಣಗಳಾಗಿ ಡಿವೈಡ್ ಆಗಿವೆ. ಗಣ ಅಂದರೆ ಗುಂಪು ಅಂತ ಅರ್ಥ. 10 ಗುಂಪುಗಳನ್ನು ಮಾಡಿದ್ದಾರೆ ಅಂತ. ಆ 2000 ವರ್ಬ್ ರೂಟ್ಸನ್ನು 10 ಗ್ರೂಪ್ಸ್ ಆಗಿ ಮಾಡಿದ್ದಾರೆ. ಅದಕ್ಕೆ ಗಣಗಳು ಅಂತ ಹೇಳ್ತೀವಿ. ಆ ಗಣಗಳು ಎಷ್ಟಿವೆ ಅಂತ ಸಂಸ್ಕೃತದಲ್ಲಿ ಕೇಳಿದೆ. ದಶಗಣಾಃ ಸಂತಿ ಅಂತ ನೀವು ಬರಿಬೇಕು. ಕ್ರಿಯಾಯಾಃ ಕಾಲಾನುಸಾರಂ ಅರ್ಥಾನುಸಾರಂಚ ದಶಲಕಾರಾಃ ಸಂತಿ. ಆಮೇಲೆ ಲಕಾರ ಅಂತ ವರ್ಡ್ ಬಂತು. ಲಕಾರ ಅಂದ್ರೇನು? ಆ ವರ್ಬ್ಸ್ ಟೇಬಲನ್ನು ಲಕಾರ ಅಂತ ಕರಿತೀವಿ. ಅಂದರೆ ಇವಾಗ ಲಟ್ಲಕಾರ ಅಂದರೆ ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಕೊಡುತ್ತೆ. ಲಂಗ್ಲಕಾರ ಅಂದರೆ ಪಾಸ್ಟ್ ಟೆನ್ಸ್ ಮೀನಿಂಗ್ ಕೊಡುತ್ತೆ. ಪ್ರತಿಯೊಂದು ಲಕಾರಕ್ಕೂ ಒಂದು ಟೇಬಲನ್ನು ಒಳಗೊಂಡಿರುತ್ತೆ. ಇವಾಗ ನಿಮ್ಗೆ ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ ನೋಡಿ, ಇಲ್ಲೇ ಇದೆ. ಇವಾಗ ನೋಡಿ, ಇಲ್ಲ ಟೇಬಲ್ ಇದೆಯಲ್ವಾ, ಈ ಟೇಬಲನ್ನು ಲಕಾರ ಅಂತ ಕರಿತೀವಿ. ಅದು ಒಟ್ಟು 10 ದಶಲಕಾರ ಇದೆ ಒಟ್ಟು. ಲಟ್ ಕಾಲಾನುಗುಣಂ ಅಂತ ಇದೆ ನೋಡಿ. ಕ್ರಿಯಾಯಾಹ ಕಾಲಾನುಸಾರಂ ಅಂದ್ರೇನು? ಕ್ರಿಯಾಪದದ ಕಾಲಕ್ಕೆ ಅನುಗುಣವಾಗಿ. ಕಾಲ ಅಂದರೆ ವರ್ತಮಾನ, ಭೂತ, ಭವಿಷ್ಯತ್ 3 ಕಾಲ ಇದೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಂತ 3 ಕಾಲಗಳಿವೆ. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಕಾಲಾನುಸಾರ ಕೆಲವೊಂದು ಲಕಾರಗಳು ವರ್ಬ್ ಟೇಬಲ್ಸು ಅಕಾರ್ಡಿಂಗ್ ಟು ಟೆನ್ಸಸ್ಸು ಯೂಸ್ ಮಾಡ್ತೀವಿ. ಕೆಲವೊಂದನ್ನು ಅರ್ಥಾನುಸಾರಂ ಅಂದರೆ ಮೀನಿಂಗಿಗೆ ಅನುಗುಣವಾಗಿ, ಅಕಾರ್ಡಿಂಗ್ ಟು ಮೀನಿಂಗ್ ವಿ ಆರ್ ಯೂಸಿಂಗ್ ಸಮ್ ಟೇಬಲ್ಸ್. ದಶಲಕಾರ ಒಟ್ಟು 10 ಲಕಾರಗಳು ಇವೆ ಅಂತ. ಕತಿ ಲಕಾರಾಃ ಸಂತಿ ಅಂತ ಪ್ರಶ್ನೆ ಇದೆ. ದಶಲಕಾರಾಃ ಅಂತ ಬರಿಬೇಕು. ಆಮೇಲೆ ಯಾವ ಲಕಾರ ಯಾವ ಟೆನ್ಸನ್ನು ಹೇಳುತ್ತೆ, ಯಾವ ಮೀನಿಂಗಲ್ಲಿ ಬರುತ್ತೆ ಅಂತ ಈ ಟೇಬಲ್ ಹೇಳುತ್ತೆ. ಲಟ್ ವರ್ತಮಾನೆ, ಲಟ್ ಲಕಾರ ಪ್ರೆಸೆಂಟ್ ಟೆನ್ಸ್ ಮೀನಿಂಗನ್ನು ಹೇಳುತ್ತೆ. ಲೇಟ್ ವೇದೆ, ಲೇಟ್ ಲಕಾರ ವೇದಗಳಲ್ಲಿ ಬರುತ್ತೆ. ಇದು ವೇದಿಕ್ ಲಿಟ್ರೇಚರ್ಲಿ ಬರುತ್ತೆ. ಭೂತೆ ಲಂಗ್ ಲುಂಗ್ ಲಿಟಸ್ತತ, ಭೂತಕಾಲದಲ್ಲಿ 3 ಲಕಾರ ಟೇಬಲ್ ಯೂಸ್ ಮಾಡ್ಬೋದು. ಲಂಗ್ ಲಕಾರ, ಲುಂಗ್ ಲಕಾರ, ಲಿಟಸ್ತತ ಲಿಟ್ ಲಕಾರ. ನೀವು ಲಂಗ್ ಲಕಾರವನ್ನು ಕಲಿಬೇಕು, ಇಲ್ಲಿ ಲಟ್ ಲಕಾರ ಕಲಿಬೇಕು. ವಿದ್ಯಾಶಿಶೋಶ್ಚ ಲಿಂಗ್ ಲೋಟೌ, ಲಿಂಗ್ ಮತ್ತು ಲೋಟ್ ಲಕಾರ. ವಿದ್ಯಿ ಆಶಿಷ ಅಂದರೆ ಆರ್ಡರ್, ಕಮಾಂಡಿಂಗ್ ಮತ್ತು ಆಶೀರ್ವಾದ, ಬ್ಲೆಸ್ಸಿಂಗ್, ರಿಕ್ವೆಸ್ಟ್ ಅನ್ನೋ ಅರ್ಥದಲ್ಲಿ ಲಿಂಗ್ ಮತ್ತು ಲೋಟ್ ಲಕಾರ ಬರುತ್ತೆ. ಇದು ಟೆನ್ಸಿಗೆ ಅನುಗುಣವಾಗಿ ಬರೋದಿಲ್ಲ ಅಂತ. ಆಮೇಲೆ ಲುಟ್ ಲೃಟ್ ಲೃಂಚ ಭವಿಷ್ಯತಿ, ಫ್ಯೂಚರ್ ಟೆನ್ಸಲ್ಲಿ ಈ 3 ಲಕಾರ ಟೇಬಲ್ ಬರುತ್ತೆ. ಲುಟ್ಟು, ಲೃಟ್ ಮತ್ತು ಲೃಂಗ್. ನೀವು ಲೃಟ್ಟನ್ನು ಕಲಿಬೇಕಾಗುತ್ತೆ. ಸೊ ಒಟ್ಟು ಈ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯಾವ ಟೆನ್ಸಲ್ಲಿ ಯಾವ ಲಕಾರ ಯೂಸ್ ಮಾಡಬೇಕು, ಯಾವ ಅರ್ಥದಲ್ಲಿ ಯಾವ ಲಕಾರ ಟೇಬಲ್ ಯೂಸ್ ಮಾಡಬೇಕು, ಆಮೇಲೆ ದಶಲಕಾರಗಳು ಯಾವುವು ಅಂತ ಹೇಳಿದ್ದಾರೆ. ಈಗ ಶ್ಲೋಕದ ಕೆಳಗಡೆ 10 ಲಕಾರದ ಹೆಸರನ್ನು ಕೊಟ್ಟಿದ್ದಾರೆ. ನಿಮಗೆ ಶ್ಲೋಕದ ಏನಾದರೂ ಕನ್ಫ್ಯೂಸ್ ಆದರೆ 10 ಲಕಾರದ ಹೆಸರು ಕೆಳಗಡೆ ಇದೆ ನೋಡಿ. ಲಟ್, ಲಿಟ್, ಲುಟ್, ಲೃಟ್, ಲೇಟ್, ಲೋಟ್, ಲಂಗ್, ಲಿಂಗ್ ಮತ್ತು ಲುಂಗ್, ಲೃಂಗ್ ಅಂತ ಒಟ್ಟು 10 ಲಕಾರ ದಶಲಕಾರಗಳ ಹೆಸರನ್ನು ಕೊಟ್ಟಿದ್ದಾರೆ. ಲಕಾರ ಅಂದರೆ ವರ್ಬ್ಸ್ ಟೇಬಲ್ ಅಂತ ನೆನಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಧಾತವಃ ತ್ರಿಧಾ ವಿಭಕ್ತಾಃ. ಹಾಗಂದ್ರೇನು? ಈ 2000 ಧಾತುಗಳಿದೆ ಅಂತ ಹೇಳಿದ್ನಲ್ವಾ, ಅವುಗಳಲ್ಲಿ 3 ಪ್ರಕಾರ ಇದೆ. ತ್ರಿಧಾ ಅಂದರೆ 3 ಟೈಪ್ಸ್, 3 ರೀತಿ ಡಿವೈಡ್ ಆಗಿವೆ. ಮೊದಲನೇದು ಪರಸ್ಮೈಪದಿನಃ, ಎರಡನೇದು ಆತ್ಮನೇಪದಿನಃ, ಮೂರನೇದು ಉಭಯಪದಿನಃ ಅಂತ. ಹಾಗಂದ್ರೇನು? ಪರಸ್ಮೈಪದಿನಃ ಅಂದರೆ ಒಂದು ವರ್ಬಲ್ಲಿ ಕೊನೆಯಲ್ಲಿ ತೀತಃ ಅಂತಿ ಅಂತ ಫಾರ್ಮ್ ಇದ್ದರೆ ಅದು ಪರಸ್ಮೈಪದಿ. ಪಠತಿ, ಲಿಖತಿ, ಹಸತಿ, ಗಚ್ಚತಿ, ಖಾದತಿ, ಕ್ರೀಡತಿ ಎಲ್ಲ ಲೆಸನ್ಗಳಲ್ಲಿ ಬರುತ್ತಲ್ವ. ಈ ಥರ ಎಂಡಲ್ಲಿ ತೀತಃ ಅಂತಿ ಫಾರ್ಮನ್ನು ಹೊಂದಿದರೆ ಅದು ಪರಸ್ಮೈಪದಿ. ಅದೇ ಆತ್ಮನೇಪದಿ ಅಂದರೆ ಎಂಡಲ್ಲಿ ತೇ, ಇತೆ, ಅಂತೆ ಅಂತ ಬರುತ್ತೆ. ಲಭತೆ, ವರ್ಧತೆ, ರಮತೆ, ಶೋಭತೆ ಈ ರೀತಿ ಎಂಡಲ್ಲಿ ತೇ ಅಂತ ಬಂದರೆ ಅದು ಆತ್ಮನೇಪದಿ ಅಂತ ತಿಳ್ಕೊಳ್ಬೇಕು. ಒಂದು 3 ರೀತಿಯ ಧಾತುಗಳು ಇವೆ ಅಂತ. ಆಮೇಲೆ ಉಭಯಪದಿನಃ ಅಂದರೆ ತೀನು ಸೇರಿಸ್ಬೋದು, ತೇನು ಸೇರಿಸ್ಬೋದು. ಇವಾಗ ಯಾಚತಿ ಅಂತ ಇದೆ, ಯಾಚ ತೇ ಅಂತ ಇದೆ. ಯಾಚ ಧಾತು ಒಂದೇ. ತೀ ಮತ್ತು ತೇ ಎರಡೂ ಪ್ರತ್ಯಯಗಳನ್ನು ಸೇರಿಸುವಂತಹ ಧಾತುಗಳಿಗೆ ಉಭಯಪದಿ ಅಂತ ಹೆಸರು. ಕರೋತಿ ಕೃ ಧಾತು, ಕರೋತಿನೂ ಇದೆ, ಕುರುತೇನೂ ಇದೆ ನೋಡಿ. ತೀ ಮತ್ತು ತೇ ಎರಡೂ ಸೇರಿಕೊಂಡಿದ್ರೆ ಅದು ಉಭಯಪದಿನಃ ಅಂತ. ಆಮೇಲೆ ತ್ರಯಃ ಪುರುಷಾಃ ಭವಂತಿ, 3 ಪುರುಷಗಳಿವೆ. ಪುರುಷ ಅಂದ್ರೇನು?
ಪರ್ಸನ್ ಅಂತ. ಈಗ ಇಂಗ್ಲೀಷಲ್ಲಿ ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂತ ಹೇಳ್ತೀವಲ್ವ ಅದು. ಇವಾಗ ಪ್ರಥಮ ಪುರುಷ, 3 ಪುರುಷರಲ್ಲಿ ಮೊದಲನೇದು ಪ್ರಥಮ ಪುರುಷ. ಎಕ್ಸಾಂಪಲು ವದತಿ ಅಂತ ಕೊಟ್ಟಿದ್ದಾರೆ. ವದತಿ ಅಂದರೆ ಹೇಳುತ್ತಾನೆ ಅಂತ, ಅಥವಾ ಹೇಳುತ್ತಾಳೆ, ಎರಡೂ ಆಗುತ್ತೆ. ಸ್ತ್ರೀಲಿಂಗ ಪುಲ್ಲಿಂಗಕ್ಕೆ ಸಪ್ರೇಟ್ ವರ್ಬ್ ಇರಲ್ಲ ಸಂಸ್ಕೃತದಲ್ಲಿ. ಪ್ರಥಮ ಪುರುಷ ಅಂದರೆ ವದತಿ, ವದತಿ, ಖಾದತಿ, ಹಸತಿ, ಗಚ್ಚತಿ ಇವೆಲ್ಲ. ಮಧ್ಯಮ ಪುರುಷ ಅಂದರೆ ವದಸಿ ಅಂತ ಕೊಟ್ಟಿದ್ದಾರೆ, ಅಂದರೆ ಹೇಳುತ್ತೀಯಾ ಅಂತ, ನೀನು ಅನ್ನೋ ಅರ್ಥದಲ್ಲಿ ಬರುತ್ತೆ. ಇಲ್ಲಿ ಹೇಳುತ್ತಾನೆ ಅಥವಾ ಹೇಳುತ್ತಾಳೆ ಅಂತ ಬರುತ್ತೆ ನೋಡಿ. ಎಂಡಲ್ ಸಿ ಬಂತು, ಚೇಂಜ್ ಆಯಿತು ಆ ಫಾರ್ಮ್. ಉತ್ತಮ ಪುರುಷರಲ್ಲಿ ವದಾಮಿ ಅಂತ, ವದಾಮಿ ಅಂದರೆ ಹೇಳುತ್ತೇನೆ, ನಾನು ಹೇಳ್ತೀನಿ ಅಂತ ಹೇಳ್ತೀವಲ್ಲ, ಉತ್ತಮ ಪುರುಷ. ಅವನು ಹೇಳುತ್ತಾನೆ ಅಂದರೆ ಪ್ರಥಮ ಪುರುಷ, ಯಾಕೆಂದರೆ ಹೀ ಈಸ್ ಟೆಲ್ಲಿಂಗ್. ಮಧ್ಯಮ ಪುರುಷರಲ್ಲಿ ಯು ಆರ್ ಟೆಲ್ಲಿಂಗ್ ನೋಡಿ, ಯು ಆರ್ ಟೆಲ್ಲಿಂಗ್ ಅಂದರೆ ಇಂಗ್ಲೀಷಲ್ಲಿ ಸೆಕೆಂಡ್ ಪರ್ಸನ್ ಅಲ್ವಾ, ಇಲ್ಲಿ ಮಧ್ಯಮ ಪುರುಷ. ಉತ್ತಮ ಪುರುಷ ನಾನು ಹೇಳ್ತೀನಿ, ಅಹಂ ವದಾಮಿ ಅಂದರೆ ಉತ್ತಮ ಪುರುಷ, ಐ ಆಮ್ ಟೆಲ್ಲಿಂಗ್ ಅಂತ. ಐ ವಿ ಬೋತ್ ಅಂತ ಬಂದಾಗ ಉತ್ತಮ ಪುರುಷ ಅಂದರೆ ಫಸ್ಟ್ ಪರ್ಸನ್. ಯು ಆರ್ ಟೆಲ್ಲಿಂಗ್, ಯು ಬೋತ್, ಯು ಆಲ್ ಅಂತ ಬಂದಾಗ ಮಧ್ಯಮ ಪುರುಷ. ಹಿ, ಶಿ, ಇಟ್, ದೇ ಅಂತ ಬಂದಾಗ ಹಿ ಈಸ್ ಟೆಲ್ಲಿಂಗ್, ಶಿ ಈಸ್ ಟೆಲ್ಲಿಂಗ್ ಅಂತ ಬಂದಾಗ ಪ್ರಥಮ ಪುರುಷ ಅಂದರೆ ಥರ್ಡ್ ಪರ್ಸನ್. ಪ್ರಥಮ ಪುರುಷ ಅಂದರೆ ಥರ್ಡ್ ಪರ್ಸನ್, ಮಧ್ಯಮ ಪುರುಷ ಅಂದರೆ ಸೆಕೆಂಡ್ ಪರ್ಸನ್, ಉತ್ತಮ ಪುರುಷ ಅಂದರೆ ಅಕಾರ್ಡಿಂಗ್ ಟು ಇಂಗ್ಲೀಷು ಫಸ್ಟ್ ಪರ್ಸನ್. ಸೊ 3 ಪುರುಷ ಇದೆ, ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ನೆಕ್ಸ್ಟ್ ತ್ರೀಣಿ ವಚನಾನಿ. ವಚನಗಳು ಎಷ್ಟಿವೆ ಹಾಗಾದರೆ ಸಂಸ್ಕೃತ ಭಾಷೆಯಲ್ಲಿ ಅಂದರೆ 3 ವಚನಗಳು ಇವೆ ಅಂತ. ವಚನ ಅಂದರೆ ಏಕವಚನ, ಸಿಂಗ್ಯುಲರ್, ಡ್ಯುಯಲ್, ಪ್ಲೂರಲ್ ಅಂತ. ಏಕವಚನಂ ಅಂದರೆ ಒಂದು, ಅದು ಒಂದು ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಯಾವುದೇ ಇರ್ಬೋದು. ಒಂದಿದ್ದರೆ ಅದನ್ನು ಏಕವಚನಂ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವರ್ಬ್ ಕೊಟ್ಟಿದ್ದಾರೆ ಇಲ್ಲಿ ವದತಿ, ಅದೇ ವದತಃ ಅಂದರೆ ದ್ವಿವಚನ, ವದಂತಿ ಅಂದರೆ ಬಹುವಚನ. ಪಠತಿ, ಪಠತಃ, ಪಠಂತಿ ಆ ಥರ. ದ್ವಿವಚನಂ ಅಂದರೆ ವದತಃ ಅಂದರೆ ಇಬ್ಬರು ಹೇಳ್ತಾ ಇದ್ದಾರೆ ಅಂತ. ವದತಿ ಅಂದರೆ ಹೇಳುತ್ತಿದ್ದಾನೆ ಸಿಂಗ್ಯುಲರ್, ವದತಃ ಅಂದರೆ ಇಬ್ಬರು ಹೇಳ್ತಾ ಇದ್ದಾರೆ ಅಂತ, ದ್ವಿವಚನ ಆಯಿತು. ಬಹುವಚನ ಅಂದರೆ ವದಂತಿ ಹೇಳುತ್ತಾರೆ, ಇಬ್ಬರಿಗಿಂತ ಜಾಸ್ತಿ ಇದ್ದರೆ ಬಹುವಚನ. ಏಕವಚನ, ದ್ವಿವಚನ, ಬಹುವಚನ, ಸಿಂಗ್ಯುಲರ್, ಡ್ಯೂಯಲ್ ಮತ್ತು ಪ್ಲೂರಲ್. ನೆಕ್ಸ್ಟು ವರ್ತಮಾನ ಕಾಲ ಅಂತ ಇದೆ. ಹಾಗಂದ್ರೇನು? ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ಟೆನ್ಸ್. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, 3 ಕಾಲ ಇದೆ. ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸು, ಭವಿಷ್ಯತ್ ಕಾಲ ಅಂದರೆ ಫ್ಯೂಚರ್ ಟೆನ್ಸ್. ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ಟೆನ್ಸ್, ಅಂದರೆ ಈಗ ಒಂದು ಕ್ರಿಯೆ ನಡೀತಾ ಇದೆ, ಅಟ್ ಪ್ರೆಸೆಂಟ್ ಏನು ನಡೀತಿದೆ ಅನ್ನೋದು ಹೇಳುವಾಗ ವರ್ತಮಾನ ಕಾಲ ಆಗುತ್ತೆ ಅದು. ಪಠತಿ ಅಂದರೆ ಓದುತ್ತಿದ್ದಾನೆ ಅಥವಾ ಓದುತ್ತಿದ್ದಾಳೆ ಅಂತ ಅರ್ಥ. ಪಟ್ ಧಾತು ಅಂದರೆ ಪಠತಿ ಅನ್ನುವಲ್ಲಿ ವರ್ಬ್ ರೂಟ್ ಯಾವುದು? ಪಟ್. ಲಟ್ಲಕಾರ, ಯಾಕೆ ಲಟ್ಲಕಾರ ಅಂದರೆ ಇದು ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಕೊಡುತ್ತಲ್ವ, ಅದಕ್ಕೆ ಲಟ್ಲಕಾರ ಟೇಬಲ್ ಇದು. ಪರಸ್ಮೈಪದಿ ಯಾಕೆ ಅಂದರೆ ಎಂಡಲ್ಲಿ ಪಠತಿ ಹೇಳುವಲ್ಲಿ ಎಂಡಲ್ಲಿ ತೀ ಇದೆ, ತೀ ಬಂದಾಗ ಪರಸ್ಮೈಪದಿ ಅಂತ ಹೇಳಿದ್ನಲ್ವ. ಇದಿಷ್ಟು ಹೆಡ್ಡಿಂಗು. ಆಮೇಲೆ ಪುರುಷ 3 ಕೊಟ್ಟಿದ್ದಾರೆ ನೋಡಿ, ಈಗಾಗಲೇ ನಾನು ಹೇಳಿದ್ದೀನಿ. ಪುರುಷ 3 ಯಾವುದು ಅಂದರೆ ಪ್ರಥಮ, ಮಧ್ಯಮ, ಉತ್ತಮ. ವಚನ ಈಗಲೂ ಕೊಟ್ಟಿದ್ದಾರೆ, ಏಕವಚನ, ದ್ವಿವಚನ, ಬಹುವಚನ. ಇಲ್ಲಿ ವರ್ಬ್ ಕೊಟ್ಟಿದ್ದಾರೆ. ಸೊ ಪ್ರಥಮ ಪುರುಷ ಏಕವಚನದಲ್ಲಿ ಪಠತಿ ಅಂತ ಇರುತ್ತೆ. ಪಠತಿ ಅಂದರೆ ಓದುತ್ತಾನೆ ಅಥವಾ ಓದುತ್ತಾಳೆ ಅಂತ. ಇವಾಗ ಸಹ ಪಠತಿ ಅಥವಾ ಸಾ ಪಠತಿ, ರಾಮಃ ಪಠತಿ, ಛಾತ್ರಃ ಪಠತಿ, ಶಿಕ್ಷಕಃ ಪಠತಿ ಅಂತ ಬರೀಬೋದು ನೀವು. ಪಠತಿ ಅಂದರೆ ಓದುತ್ತಾನೆ ಅಥವಾ ಓದುತ್ತಾಳೆ, ಅಲ್ಲಿ ಸಹ ಅಂತ ಬರುತ್ತೆ. ಪಠತಃ ಅಂದರೆ ತೌ ಬರುತ್ತೆ, ಸಹ ತೌ ತೇ ಅಂತ ಕಲ್ತಿದ್ರಲ್ವ. ಸಹ ಪಠತಿ ಅಂದರೆ ಅವನು ಓದ್ತಾನೆ, ತೌ ಪಠತಃ ಅಂದರೆ ಅವರಿಬ್ಬರು ಓದುತ್ತಾರೆ, ತೇ ಪಠಂತಿ ಅಂದರೆ ಅವರೆಲ್ಲರೂ ಓದುತ್ತಾರೆ. ಅದರಲ್ಲೇ ಬಹುವಚನ, ಎಲ್ಲ ಪ್ರಥಮ ಪುರುಷನೇ 3. ಸಿಂಗ್ಯುಲರ್, ಡ್ಯೂಯಲ್ ಮತ್ತು ಪ್ಲೂರಲ್ ಕೊಟ್ಟಿದ್ದಾರೆ. ಸಹ ತೌ ತೇ ಅಂತ ನೆನಪಿಟ್ಕೊಳ್ಬೇಕು, ಅಂದರೆ ಅದು ಸಬ್ಜೆಕ್ಟು, ಇದು ವರ್ಬು. ಸಬ್ಜೆಕ್ಟ್ ಇಲ್ಲಿ ಸಹ ಬರ್ಬೋದು, ಸಾ ಬರ್ಬೋದು, ಛಾತ್ರಃ ಬರ್ಬೋದು, ರಾಮಃ ಬರ್ಬೋದು, ಸೀತಾ ಬರ್ಬೋದು. ಸೊ ಎಷ್ಟೊಂದು ಅವಕಾಶ ಇದೆ ಪ್ರಥಮ ಪುರುಷದಲ್ಲಿ. ಅದೇ ಮಧ್ಯಮ ಪುರುಷದಲ್ಲಿ ತ್ವಂ, ಯುವಾಂ, ಯೂಯಂ ಯೂಸ್ ಮಾಡಬೇಕು. ತ್ವಂ ಪಠಸಿ ಅಂದರೆ ನೀನು ಓದ್ತಾ ಇದೆಯಾ, ಯುವಾಂ ಪಠತಃ ಅಂದರೆ ನೀವಿಬ್ಬರು ಓದ್ತಾ ಇದ್ದೀರಾ, ಯೂಯಂ ಪಠತ ಅಂದರೆ ನೀವೆಲ್ಲರೂ ಓದ್ತಿದ್ದೀರಾ ಅಂತ. ಯು ಬೋತ್, ಯು ಆಲ್ ಅಂತ ಅರ್ಥ ಮಾಡಬೇಕು, ಯಾಕೆಂದರೆ ಮಧ್ಯಮ ಪುರುಷ. ಉತ್ತಮ ಪುರುಷರಲ್ಲಿ ಮಾತ್ರ ಐ, ವಿ ಬೋತ್, ವಿ ಆಲ್ ಅಂತ. ಐ ಅಂದರೆ ಸಂಸ್ಕೃತದಲ್ಲಿ ಅಹಂ ಪಠಾಮಿ, ನಾನು ಓದ್ತೇನೆ. ಆವಾಂ ಪಠಾವಹ, ನಾವಿಬ್ಬರು ಓದ್ತೀವಿ. ವಯಂ ಪಠಾಮಹ ಅಂದರೆ ನಾವೆಲ್ಲರೂ ಓದ್ತೀವಿ. ಸೊ ಸಹ ತೌ ತೇ, ತ್ವಂ ಯುವಾಂ ಯೂಯಂ, ಅಹಂ ಆವಾಂ ವಯಂ, ಈ ರೀತಿ ಅರ್ಥ ಇಟ್ಕೊಂಡು ಮೀನಿಂಗ್ ತಿಳ್ಕೊಳ್ಬೇಕು. ಪಠತಿ ಅಂದರೆ ಓದುತ್ತಾನೆ, ಪಠಸಿ ಅಂದರೆ ಓದುತ್ತೀಯಾ, ಪಠಾಮಿ ಅಂದರೆ ಓದುತ್ತೇನೆ. ಅವನು ಓದ್ತಾನೆ, ಅವರಿಬ್ಬರು ಓದ್ತಾರೆ, ಅವರೆಲ್ಲರೂ ಓದ್ತಾರೆ. ನೀನು ಓದ್ತೀಯಾ, ನೀವಿಬ್ಬರು ಓದ್ತಿದ್ದೀರಾ, ನೀವು ಎಲ್ಲರೂ ಓದ್ತಿದ್ದೀರಾ. ನಾನು ಓದ್ತಿದ್ದೀನಿ, ನಾವಿಬ್ಬರು ಓದ್ತಿದ್ದೀವಿ, ನಾವೆಲ್ಲರೂ ಓದುತ್ತಿದ್ದೇವೆ ಅಂತ
ಇದು ಲಟ್ಲಕಾರ ಟೇಬಲ್. ಈ ರೀತಿ ಪಠತಿ ಒಂದು ಕಲ್ತ್ಕೊಂಡ್ರೆ ನಿಮಗೆ ಹಸತಿ, ಗಚ್ಚತಿ, ಕಾದತಿ ಎಲ್ಲದೂ ಸೇಮ್ ಇರುತ್ತೆ. ಹಸತಿ ಹಸತಃ ಹಸಂತಿ, ಲಿಖತಿ ಲಿಖತಃ ಲಿಖಂತಿ, ಕಾದತಿ ಕಾದತಃ ಕಾದಂತಿ ಎಲ್ಲ ಸೇಮ್ ಇರುತ್ತೆ. ಒಂದು ಟೇಬಲ್ ಲಟ್ಲಕಾರ ಕಲ್ತ್ಕೊಂಡ್ರೆ ಬೇರೆದೆಲ್ಲ ಸೇಮ್ ಇರುತ್ತೆ. ನೋಡಿ ಅದನ್ನೇ ಇಲ್ಲಿ ಬರೆದಿದ್ದೀನಿ, ಇಲ್ಲಿ ಪುಸ್ತಕದಲ್ಲಿ ಬರೆದಿದ್ದೀನಿ ನೋಡಿ. ಪ್ರಥಮ ಪುರುಷ ಅಂದರೆ ಸಹ ಪಠತಿ ಅಂತ ಅರ್ಥ ಮಾಡಬೇಕು. ತೌ ಪಠತಃ ತೇ ಪಠಂತಿ. ಮಧ್ಯಮ ಪುರುಷ ತ್ವಂ ಪಠಸಿ ಯುವಾಂ ಪಠತಃ ಯೂಯಂ ಪಠತ. ಅಹಂ ಪಠಾಮಿ ಆವಾಂ ಪಠಾಮಃ ವಯಂ ಪಠಾಮಃ. ಈ ರೀತಿ ಒಂದು ಸಬ್ಜೆಕ್ಟ್ ಈ ರೀತಿ ಇಟ್ಕೊಂಡು ನೀವು ಅರ್ಥ ಮಾಡಬೇಕು. ಪ್ರಥಮ ಪುರುಷನ ಮಾತ್ರ ಬರೀ ಸಹ ಅಲ್ಲ, ಸಾನು ಬರ್ಬೋದು, ರಾಮಃ ಬರ್ಬೋದು, ಶಿಕ್ಷಕಃ ಬರ್ಬೋದು, ಛಾತ್ರಃ ಬರ್ಬೋದು. ರಾಮಃ ರಾಮೋ ರಾಮಃ, ಛಾತ್ರಃ ಛಾತ್ರೋ ಛಾತ್ರಃ, ಸಾ ತೇ ತಾಹ. ಸ್ತ್ರೀಲಿಂಗ ಇದ್ದರೆ ಸಾ ತೇ ತಾಹ ಬರುತ್ತೆ, ಪುಲ್ಲಿಂಗ ಇದ್ದರೆ ಸಹ ತೌ ತೇ ಬರುತ್ತೆ. ಮಧ್ಯಮ ಪುರುಷಲ್ಲಿ ಉತ್ತಮ ಪುರುಷಲ್ಲಿ ಇದೇ ಬರಬೇಕು. ತ್ವಂ ಯುವಾಂ ಯೂಯಮ್ಮು, ಅಹಂ ಆವಾಂ ವಯಮ್ಮೇ ಬರಬೇಕು. ನೆಕ್ಸ್ಟು ವರ್ತತೆ. ವರ್ತತೆ ಅಂತ ಇದೆಯಲ್ವಾ, ಇದು ಆತ್ಮನೇಪದಿ. ನಾವಾಗಲೇ ಹೇಳಿದೆ, ತೇ ಬಂದಾಗ ಆತ್ಮನೇಪದಿ, ತೀ ಬಂದಾಗ ಪರಸ್ಮೈಪದಿ ಅಂತ. ಸೊ ವೃತ್ತು ಧಾತು ಲಟ್ಲಕಾರ ಆತ್ಮನೇಪದಿ. ವರ್ತ್ ಅಂದರೆ ಇರುತ್ತಾನೆ ಅಥವಾ ಇರುತ್ತಾಳೆ ಅಂತ ಅರ್ಥ. ಇದು ಲಟ್ಲಕಾರ, ಪ್ರೆಸೆಂಟ್ ಟೆನ್ಸ್ ಮೀನಿಂಗನ್ನು ಕೊಡುತ್ತೆ. ಪುರುಷ ಆಲ್ರೆಡಿ 3 ಇದೆ, ವಚನ 3 ಈ ಕಡೆ ಹೆಡ್ಡಿಂಗ್ ಇದೆ. ಸೊ ಪ್ರಥಮ ಪುರುಷ ವರ್ತತೆ, ವರ್ತೇತೆ, ವರ್ತಂತೆ ಅಂತ ಇದೆ. ವರ್ತತೆ ಅಂದ್ರೇನು? ಅಗೇನ್ ಸೇಮ್, ಸಹ ವರ್ತತೆ ಅಂದರೆ ಅವನು ಇರುತ್ತಾನೆ. ತೌ ವರ್ತೇತೆ ಅಂದರೆ ಅವರಿಬ್ಬರು ಇರುತ್ತಾರೆ. ತೇ ವರ್ತಂತೆ ಅಂದರೆ ಅವರೆಲ್ಲರೂ ಇರುತ್ತಾರೆ ಅಂತ. ಅದೇ ಥರ ಮಧ್ಯಮ ಪುರುಷ ತ್ವಂ ಯುವಾಂ ಯೂಯಂ ಇಟ್ಟು ಅರ್ಥ ಮಾಡಬೇಕು. ತ್ವಂ ವರ್ತಸೆ ಅಂದರೆ ನೀನು ಇರುತ್ತೀಯಾ ಅಂತ. ಯುವಾಂ ವರ್ತೇತೆ ಅಂದರೆ ನೀವಿಬ್ಬರು ಇರ್ತೀರಾ. ಯೂಯಂ ವರ್ತದ್ವೆ ಅಂದರೆ ನೀವೆಲ್ಲರೂ ಇರ್ತೀರಾ. ಅಹಂ ವರ್ತೆ ನಾನು ಇರ್ತೇನೆ. ಆವಾಂ ವರ್ತಾವಹೆ ಅಂದರೆ ನಾವಿಬ್ಬರು ಇರ್ತೇವೆ. ವಯಂ ವರ್ತಾಮಹೆ ಅಂದರೆ ನಾವೆಲ್ಲರೂ ಇರುತ್ತೇವೆ ಅಂತ ಅರ್ಥ. ಸೊ ಇದು ಪ್ರೆಸೆಂಟ್ ಟೆನ್ಸು. ಪ್ರೆಸೆಂಟ್ ಟೆನ್ಸ್ ಮೀನಿಂಗೇ ಆಗುತ್ತೆ. ಸೊ ಪುರುಷಾನುಗುಣವಾಗಿ ಯಾವ ರೀತಿ ಚೇಂಜ್ ಆಗುತ್ತೆ ಅರ್ಥ ಅಂತ ತಿಳ್ಕೊಳ್ಬೇಕು. ಅದು ಅರ್ಥ ಆಯ್ತಲ್ವಾ? ಇವಾಗ ಒಂದು ಸಲ ಓದಿಸೋಣ, 2 ಟೇಬಲ್ ಓದಿಸ್ತೀನಿ. ಪಠತಿ ಪಠತಃ ಪಠಂತಿ, ಪಠಸಿ ಪಠತಃ ಪಠತ, ಪಠಾಮಿ ಪಠಾವಹ ಪಠಾಮಹ. ಈ ರೀತಿ ಬಾಯಾಲ್ಟ್ ಮಾಡಬೇಕು ನೀವು. ಒಂದು 2-3 ಸಲ ಹೇಳ್ಕೊಂಡು 2-3 ಸಲ ಬರೆದ್ರೆ ಪ್ರಾಕ್ಟೀಸ್ ಆಗುತ್ತೆ, ಬಾಯಾಲ್ಟ್ ಆಗುತ್ತೆ. ವರ್ತತೆ ವರ್ತೇತೆ ವರ್ತಂತೆ, ವರ್ತಸೆ ವರ್ತೇಥೆ ವರ್ತದ್ವೆ, ವರ್ತೆ ವರ್ತಾವಹೆ ವರ್ತಾಮಹೆ. ನೆಕ್ಸ್ಟು ಭೂತಕಾಲ. ಭೂತಕಾಲ ಅಂದ್ರೇನು? ಭೂತ ಪಿಶಾಚಿ ಅಂತ ಅರ್ಥ ಅಲ್ಲ. ಭೂತಕಾಲ ಅಂದರೆ ಒಂದು ಕ್ರಿಯೆ ಮುಗಿದಿದೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಒಂದು ಕೆಲಸ ಕಂಪ್ಲೀಟ್ ಆಗಿದೆ ಅನ್ನೋ ಅರ್ಥ ಬರುವಾಗ ಪಾಸ್ಟ್ ಟೆನ್ಸ್ ಅಂತ ಕರಿತೀವಿ ಭೂತಕಾಲ. ಅಪಟತ್ ನೋಡಿ, ಅಲ್ಲಿ ಪಠತಿ ಇತ್ತಲ್ವಾ, ಇಲ್ಲಿ ಅಪಟತ್ ಅಂತ ಆಯಿತು. ಅಪಟತ್ ಅಂದ್ರೇನು? ರೆಡ್ ಅಂತ. ಅವನು ಓದಿದನು, ಆಗೋಯ್ತು ಅವನಿಗೆ. ಇವು ಓದುತ್ತಾನೆ ಅಂದರೆ ಪ್ರೆಸೆಂಟ್ ಟೆನ್ಸು ಪಠತಿ. ಅಪಟತ್ ಅಂದ್ರೇನು? ರೆಡ್, ಆಗೋಯ್ತು, ಓದಿದನು. ಪಟ್ ಧಾತು ಸೇಮು, ವರ್ಬ್ ರೂಟು. ಲಂಗ್ಲಕಾರ ಪಾಸ್ಟ್ ಟೆನ್ಸನ್ನು ಕೊಡುತ್ತೆ, ಅದಕ್ಕೆ ಪರಸ್ಮೈಪದಿ ಇದು. ಆಮೇಲೆ 3 ಪುರುಷ 3 ವಚನ ಎಲ್ಲ ಹೆಡ್ಡಿಂಗ್ ಇದೆ, ಅದು ಗೊತ್ತಾಗುತ್ತೆ. ಅಪಟತ್ ಅಂತ ಇದೆ. ಸಹ ಅಪಟತ್ ಅಂದ್ರೇನು? ಅವನು ಓದಿದನು. ತೌ ಅಪಟತಾಮ್ ಅಂದರೆ ಅವರಿಬ್ಬರು ಓದಿದರು. ತೇ ಅಪಟನ್ ಅಂದರೆ ಅವರೆಲ್ಲರೂ ಓದಿದರು. ಸಹ ತೌ ತೇ ಸೇರಿಸ್ಕೊಂಡು ಅರ್ಥ ಮಾಡಬೇಕು. ಆಮೇಲೆ ತ್ವಂ ಅಪಟಃ ಅಂದರೆ ನೀನು ಓದಿದೆ. ಯುವಾಂ ಅಪಟತಮ್ ಅಂದರೆ ನೀವಿಬ್ಬರು ಓದಿದಿರಿ. ಯೂಯಂ ಅಪಟತ ಅಂದರೆ ನೀವೆಲ್ಲರೂ ಓದಿದಿರಿ. ಉತ್ತಮ ಪುರುಷ ಅಹಂ ಆವಾಂ ವಯಂ ಇಟ್ಟು ಅರ್ಥ ಮಾಡಬೇಕು. ಅಹಂ ಅಪಟಮ್ ಅಂದರೆ ನಾನು ಓದಿದೆ. ಆವಾಂ ಅಪಟಾವ ಅಂದರೆ ನಾವಿಬ್ಬರು ಓದಿದೆವು. ವಯಂ ಅಪಟಾಮ ಅಂದರೆ ನಾವೆಲ್ಲರೂ ಓದಿದೆವು ಅಂತ ಅರ್ಥ. ಸೊ ಸಹ ತೌತೆ, ತ್ವಂ ಯುವಾಂ ಯೂಯಂ, ಅಹಂ ಆವಾಂ ವಯಂ ಇಟ್ಟು ಅರ್ಥ ಮಾಡಬೇಕು. ಒಂದು ಸಲ ಓದ್ತೀನಿ. ಅಪಟತ್ ಅಪಟತಾಂ ಅಪಟನ್, ಅಪಟಃ ಅಪಟತಂ ಅಪಟತ, ಅಪಟಂ ಅಪಟಾವ ಅಪಟಾಮ. ಅದೇ ಥರ ವರ್ತ್ ಧಾತು ಪಾಸ್ಟ್ ಟೆನ್ಸಲ್ಲಿ ಹೇಗಾಗುತ್ತೆ? ಲಂಗ್ಲಕಾರ ಅಂತ ಕೊಟ್ಟಿದ್ದಾರೆ. ಸೊ ಪುರುಷ 3 ಇದೆ, ವಚನ 3 ಇದೆ, ಅದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಅವರ್ತತ ಅವರ್ತೇತಾಂ ಅವರ್ತಂತ. ಅವರ್ತತ ಅಂದ್ರೇನು? ಇವಾಗ ಸಹ ಅವರ್ತತ ಅಂದರೆ ಅವನು ಇದ್ದನು ಅಂತ, ಹಿ ವಾಸ್ ದೇರ್ ಅಂತ. ತೌ ಅವರ್ತೇತಾಂ ಅಂದರೆ ಅವರಿಬ್ಬರು ಇದ್ದರು, ದೇ ಬೋತ್ ವರ್ ದೇರ್ ಅಂತ. ತೇ ಅವರ್ತಂತ ಅಂದರೆ ದೇ ಆಲ್ ವರ್ ದೇರ್, ಅವರೆಲ್ಲರೂ ಇದ್ದರು. ಪಾಸ್ಟ್ ಟೆನ್ಸು, ಇದ್ದರು, ಇವಾಗಿಲ್ಲ, ಅವತ್ತಿದ್ದರು ಅಂತ. ಅದೇ ಥರ ಮಧ್ಯಮ ಪುರುಷ ಅಂದ್ಕೊಳ್ಳೆ ತ್ವಂ ಯುವಾಂ ಯೂಯಂ ಇಟ್ಟು ಅರ್ಥ ಮಾಡಬೇಕಲ್ವಾ. ತ್ವಂ ಅವರ್ತತಃ ಅಂದರೆ ನೀನು ಇದ್ದೆ ಅಂತ. ಯುವಾಂ ಅವರ್ತೇತಾಮ್ ಅಂದರೆ ನೀವಿಬ್ಬರು ಇದ್ರಿ. ಯೂಯಂ ಅವರ್ತದ್ವಂ ಅಂದರೆ ನೀವೆಲ್ಲರೂ ಇದ್ರಿ. ಆಮೇಲೆ ಅಹಂ ಅವರ್ತೆ ನಾನು ಇದ್ದೆ. ಆವಾಂ ಅವರ್ತಾವಹಿ ಅಂದರೆ ನಾವಿಬ್ಬರು ಇದ್ದೆವು. ವಯಂ ಅವರ್ತಾಮಹಿ ಅಂದರೆ ನಾವೆಲ್ಲರೂ ಇದ್ದೆವು ಅಂತ.
ಅವರ್ತತ ಅವರ್ತೇತಾಂ ಅವರ್ತಂತ ಅವರ್ತತಾಃ ಅವರ್ತೇತಾಂ ಅವರ್ತದ್ವಂ ಅವರ್ತೆ ಅವರ್ತಾವಹಿ ಅವರ್ತಾಮಹಿ. ಆಮೇಲೆ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ ಅಂದ್ರೇನು? ಫ್ಯೂಚರ್ ಟೆನ್ಸ್. ಒಂದು ಕ್ರಿಯೆ ಮುಂದೆ ನಡೆಯೋದನ್ನು ಹೇಳುವಾಗ ಭವಿಷ್ಯತ್ ಕಾಲವನ್ನು ಹೇಳ್ತೀವಿ. ಅದು ಪಠತಿ ಇರೋದನ್ನು ಪಠಿಷ್ಯತಿ ಅಂತ ಚೇಂಜ್ ಮಾಡಬೇಕು ನೀವು. ನೋಡಿ, ಪಠತಿ ಪ್ರೆಸೆಂಟ್ ಟೆನ್ಸು, ಅಪಠತ್ತು ಪಾಸ್ಟ್ ಟೆನ್ಸು, ಪಠಿಷ್ಯತಿ ಫ್ಯೂಚರ್ ಟೆನ್ಸ್. ಓದುತ್ತಾನೆ, ಓದಿದನು, ಈಗ ಓದುವನು ಅಂತ ಕನ್ನಡದಲ್ಲಿ ವನು ಅಂತ ಬರುತ್ತೆ. ಪಟ್ ಧಾತು ಲೃಟ್ಲಕಾರ. ಲೃಟ್ಲಕಾರ ಯಾವಾಗ ಫ್ಯೂಚರ್ ಟೆನ್ಸನ್ನು ಹೇಳುತ್ತೆ. ಪರಸ್ಮೈಪದಿ ಧಾತು. ಪುರುಷ ಮೂರಿದೆ, ವಚನ ಮೂರಿದೆ, ಹೆಡ್ಡಿಂಗ್ ಇದೆ. ಪಠಿಷ್ಯತಿ ಪಠಿಷ್ಯತಃ ಪಠಿಷ್ಯಂತಿ, ಪಠಿಷ್ಯಸಿ ಪಠಿಷ್ಯತಃ ಪಠಿಷ್ಯತ, ಪಠಿಷ್ಯಾಮಿ ಪಠಿಷ್ಯಾವಹ ಪಠಿಷ್ಯಾಮಃ. ನೋಡಿ, ಪಠಿಷ್ಯತಿ ಅಂದ್ರೇನು? ಸಹ ಪಠಿಷ್ಯತಿ ಅಂದರೆ ಅವನು ಓದುವನು ಅಂತ, ಹಿ ವಿಲ್ ರೀಡ್. ಪಠಿಷ್ಯತಃ ಅಂದರೆ ತೌ ಪಠಿಷ್ಯತಃ ಅವರಿಬ್ಬರು ಓದುವರು, ದೇ ಬೋತ್ ವಿಲ್ ರೀಡ್. ಪಠಿಷ್ಯಂತಿ ಅಂದರೆ ಅವರೆಲ್ಲರೂ ಓದರು, ದೇ ಆಲ್ ವಿಲ್ ರೀಡ್ ಅಂತ. ಅದೇ ಥರ ಪಠಿಷ್ಯಸಿ, ತ್ವಂ ಪಠಿಷ್ಯಸಿ ಅಂದರೆ ನೀನು ಓದ್ತೀಯಾ ಅಂತ, ಯು ವಿಲ್ ರೀಡ್ ಅಂತ. ಯುವಾಂ ಪಠಿಷ್ಯತಃ ಅಂದರೆ ನೀವಿಬ್ಬರು ಓದುವಿರಿ, ಯು ಬೋತ್ ವಿಲ್ ರೀಡ್. ಯೂಯಂ ಪಠಿಷ್ಯತ ಅಂದರೆ ಆಲ್ ಆಫ್ ಯು ವಿಲ್ ರೀಡ್ ಅಂತ. ಆಮೇಲೆ ಪಠಿಷ್ಯಾಮಿ, ಅಹಂ ಪಠಿಷ್ಯಾಮಿ ಅಂದರೆ ಐ ವಿಲ್ ರೀಡ್. ಆವಾಂ ಪಠಿಷ್ಯಾವಹ ವಿ ಬೋತ್ ವಿಲ್ ರೀಡ್. ವಯಂ ಪಠಿಷ್ಯಾಮಃ ಅಂದರೆ ನಾವೆಲ್ಲರೂ ಓದುವೆವು. ನೋಡಿ, ಅವನು ಓದ್ತಾನೆ, ಅವರಿಬ್ಬರು ಓದ್ತಾರೆ, ಅವರೆಲ್ಲರೂ ಅವನು ಓದುವನು, ಅವರಿಬ್ಬರು ಓದುವರು, ಅವರೆಲ್ಲರೂ ಓದುವರು. ಆಮೇಲೆ ನೀನು ಓದುವೆ, ನೀವಿಬ್ಬರು ಓದುವಿರಿ, ನೀವೆಲ್ಲರೂ ಓದುವಿರಿ. ನಾನು ಓದುವೆನು, ನಾವಿಬ್ಬರು ಓದುವೆವು, ನಾವೆಲ್ಲರೂ ಓದುವೆವು. ಸೊ ಸಹ ತೌತೆ ತ್ವಂ ಯುವಂ ಯೂಯಂ ಅಹಂ ಆವಾಂ ವಯಂ ಇಟ್ಟೆ ಅರ್ಥ ಮಾಡಬೇಕು ಪ್ರತಿಯೊಂದು ಟೇಬಲಿಗೂ. ಅದನ್ನು ಮರೀಲೇಬಾರದು ಯಾವಾಗಲೂ. ಸೊ ಪಠಿಷ್ಯತಿ ಪಠಿಷ್ಯತಃ ಪಠಿಷ್ಯಂತಿ, ಪಠಿಷ್ಯಸಿ ಪಠಿಷ್ಯತಃ ಪಠಿಷ್ಯತ, ಪಠಿಷ್ಯಾಮಿ ಪಠಿಷ್ಯಾವಹ ಪಠಿಷ್ಯಾಮಃ. ನೆಕ್ಸ್ಟು ವರ್ತಿಷ್ಯತೆ. ವೃತ್ ಧಾತು ಲೃಟ್ಲಕಾರ ಆತ್ಮನೇಪದಿ. ನೋಡಿ, ಅಲ್ಲಿ ವರ್ತತೆ ಬಂತಲ್ವಾ, ಆಮೇಲೆ ಅವರ್ತತ ಬಂತು. ಇವಾಗ ವರ್ತಿಷ್ಯತೆ. ವರ್ತಿಷ್ಯತೆ ಅಂದರೆ ಇರುವೆ, ಅವನು ಇರುವನು ಅಂತ. ಇವಾಗಿಲ್ಲ, ನಾಳೆನೋ ನಾಡಿದ್ದೋ ಇರುವನು ಅವನು ಅಂತ. ತೋ ವರ್ತಿಷ್ಯತೆ ವರ್ತಿಷ್ಯೇತೆ ವರ್ತಿಷ್ಯಂತೆ. ಸಹ ವರ್ತಿಷ್ಯತೆ ಅಂದರೆ ಅವನು ಇರುವನು ಅಂತ. ತೌ ವರ್ತಿಷ್ಯೇತೆ ಅಂದರೆ ಅವರಿಬ್ಬರು ಇರುವರು. ತೇ ವರ್ತಿಷ್ಯಂತೆ ಅಂದರೆ ಅವರೆಲ್ಲರೂ ಇರುವರು ಅಂತ. ಅದೇ ಥರ ವರ್ತಿಷ್ಯಸೆ, ತ್ವಂ ವರ್ತಿಷ್ಯಸೆ ಅಂದರೆ ನೀನು ಇರುವೆ ಅಂತ. ಯುವಾಂ ವರ್ತಿಷ್ಯೇತೆ ಅಂದರೆ ನೀವಿಬ್ಬರು ಇರುವಿರಿ. ಯೂಯಂ ವರ್ತಿಷ್ಯದ್ವೆ ಅಂದರೆ ನೀವೆಲ್ಲರೂ ಇರುವಿರಿ. ಅದೇ ಥರ ಅಹಂ ವರ್ತಿಷ್ಯ ಅಂದರೆ ನಾನು ಇರುವೆನು. ಆವಾಂ ವರ್ತಿಷ್ಯಾವಹೇ ನಾವಿಬ್ಬರು ಇರುವೆವು. ವಯಂ ವರ್ತಿಷ್ಯಾಮಹೇ ಅಂದರೆ ನಾವೆಲ್ಲರೂ ಇರುವೆವು ಅಂತ. ಸೊ ಇಲ್ಲಿ ಸಹ ತೌತೆ ತ್ವಂ ಯುವಾಂ ಯೂಯಂ ಅಹಂ ಆವಾಂ ವಯಂ ಇಟ್ಟು ಅರ್ಥ ಮಾಡಬೇಕು. ಅದು ಬೇಸಿಕ್ ಒನ್ ಟೇಬಲ್ ನೀವು ಬೇಸಿಕ್ ಅರ್ಥ ಮಾಡಿಕೊಂಡ್ರೆ ರಿಮೈನಿಂಗು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸಬ್ಜೆಕ್ಟ್ ಯಾವುದು ಬರಬೇಕು, ಪ್ರಥಮ ಪುರುಷ ಇದ್ದಾಗ ಯಾವುದು ಬರಬೇಕು, ಮಧ್ಯಮ ಪುರುಷ ಇದ್ದಾಗ ಸೆಕೆಂಡ್ ಪರ್ಸನ್ ಇದ್ದಾಗ ಯಾವುದು ಬರಬೇಕು, ಉತ್ತಮ ಪುರುಷ ಫಸ್ಟ್ ಪರ್ಸನ್ ಇದ್ದಾಗ ಯಾವ ವರ್ಬ್ ಇರಬೇಕು ಅನ್ನೋದನ್ನು ನೋಡಿಕೊಂಡು ಅರ್ಥ ತಿಳ್ಕೊಳ್ಬೇಕಾಗುತ್ತೆ. ವರ್ತಿಷ್ಯತೆ ವರ್ತಿಷ್ಯೇತೆ ವರ್ತಿಷ್ಯಂತೆ, ವರ್ತಿಷ್ಯಸೆ ವರ್ತಿಷ್ಯೇತೆ ವರ್ತಿಷ್ಯದ್ವೆ, ವರ್ತಿಷ್ಯೆ ವರ್ತಿಷ್ಯಾವಹೇ ವರ್ತಿಷ್ಯಾಮಹೇ. ಇವಾಗ ಅಭ್ಯಾಸ. ಕ್ರಿಯಾಪದಸ್ಯ ಮೂಲರೂಪಂ ಕಿಂ ಅಂತ ಇದೆ. ಸೊ ಕ್ರಿಯಾಪದಸ್ಯ ಮೂಲರೂಪಂ ಧಾತು ಅಂತ ಬರಿಬೇಕು. ಏಕವಾಕ್ಯೇನ ಉತ್ತರಂ ಲಿಖತ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಒನ್ನು ಕ್ರಿಯಾಪದಸ್ಯ ಮೂಲರೂಪಂ ಕಿಂ ಅಂತ ಇದೆ. ಕ್ರಿಯಾಪದದ ಮೂಲರೂಪ ಯಾವುದು ಅಂತ. ಸೊ ಧಾತು ಅಂತ ಬರಿಬೇಕು. ಕ್ರಿಯಾಪದಸ್ಯ ಮೂಲರೂಪಂ ಧಾತು ಅಂದರೆ ಕ್ರಿಯಾಪದದ ಅದು ವರ್ಬ್ರೂಟ್ ಯಾವುದು ಅಂತ. ವರ್ಬ್ರೂಟಿಗೆ ಏನು ಹೇಳ್ತೀವಿ, ಧಾತು ಅಲ್ವಾ, ಧಾತು ಅಂತ ಬರಿಬೇಕು. ಸಂಸ್ಕೃತ ಭಾಷಾಯಾಮ್ ಕತಿ ಧಾತವಃ ಸಂತಿ. ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಧಾತುಗಳು ಇವೆ ಅಂತ. ಸೊ 2000 ಧಾತುಗಳಿದೆಯಲ್ವಾ, 2000 ಅಂತ ಓದಬೇಕು ಅದು. ಸಂಸ್ಕೃತ ಭಾಷಾಯಾಮ್ 2000 ಧಾತವಃ ಸಂತಿ. ಧಾತವಃ ಕತಿ ಗಣೇಶು ವಿಭಕ್ತಾಃ. ಧಾತುಗಳು ಎಷ್ಟು ಗಣಗಳಲ್ಲಿ ಡಿವೈಡ್ ಆಗಿವೆ. ಸೊ ದಶಗಣೇಶು ವಿಭಕ್ತಾಃ ಅಂತ ಬರಿಬೇಕು. ಕತಿ ಬದಲು ದಶ ಅಂದರೆ 10. ನಾಲ್ಕನೇದು ಲಟ್ಲಕಾರ ಕಂ ಕಾಲಂ ಸೂಚಯತಿ. ಲಟ್ಲಕಾರ ಯಾವ ಕಾಲವನ್ನು ಸೂಚಿಸುತ್ತದೆ. ಸೊ ವರ್ತಮಾನ ಕಾಲಂ ಸೂಚಯತಿ. ಲಟ್ಲಕಾರ ಪ್ರೆಸೆಂಟ್ ಟೆನ್ಸ್ ಮೀನಿಂಗ್ ಹೇಳುತ್ತಲ್ವ, ಅದಕ್ಕೆ ವರ್ತಮಾನ ಕಾಲಂ ಸೂಚಯತಿ. 5ನೇದು ಕತಿ ಲಕಾರಾಹ ಸಂತಿ. ಎಷ್ಟು ಲಕಾರಗಳಿವೆ ಒಟ್ಟು. ತೋ ದಶಲಕಾರಾಹ ಸಂತಿ. 10 ಲಕಾರಗಳು ಇವೆ. ದಶ ಅಂತ ಬರಿಬೇಕು ಕತಿ ಬದಲು. ನೆಕ್ಸ್ಟ್ ಮೇನು
ಸಮುಚಿತ ಪದೇನ ರಿಕ್ತಸ್ಥಾನಂ ಪೂರಯತ. ಅಂದರೆ ಒಂದು ವರ್ಬ್ಸ್ ಕೊಟ್ಟಿದ್ದಾರೆ ಫಸ್ಟ್ ಕಾಲಮಲ್ಲಿ, ನೀವು ನೆಕ್ಸ್ಟ್ ಕಾಲಮಲ್ಲಿ ಅದು ಯಾವ ಲಕಾರಕ್ಕೆ ಸೇರಿದ್ದು, ಯಾವ ಪುರುಷ, ಯಾವ ವಚನ ಅಂತ ಬರೀಬೇಕು. ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ ನೋಡಿ, ನಯಾಮಿ ಅಂತ ಕೊಟ್ಬಿಟ್ಟು ಲಟ್ಲಕಾರ ಅದು ಉತ್ತಮ ಪುರುಷ ಏಕವಚನ ರೂಪ. ಅದು ಕೊಟ್ಟಿರೋ ವರ್ಬು ಯಾವ ರೂಪ, ಯಾವ ಫಾರ್ಮು, ಯಾವ ಲಕಾರ, ಯಾವ ಪರ್ಸನ್ನು, ಯಾವ ಸಿಂಗ್ಯುಲರ ಡ್ಯುಯಲ ಪ್ಲೂರಲು ಅಂತ ಬರೀಬೇಕು. ಪಿಬಸಿ ಲಟ್ಲಕಾರಕ್ಕೆ ಸೇರುತ್ತೆ, ಇದು ಮಧ್ಯಮ ಪುರುಷ ಏಕವಚನ. ಅಪಟಂ ಲಂಗ್ಲಕಾರ ಟೇಬಲಲ್ಲಿದೆ, ಇದು ಉತ್ತಮ ಪುರುಷದಲ್ಲಿದೆ ಏಕವಚನ. ಅದೇ ಥರ ಮೇಲಿಷ್ಯತಿ ಲೃಟ್ಲಕಾರ ಪ್ರಥಮ ಪುರುಷ ಏಕವಚನಂ. ಆಮೇಲೆ ಅಗಚ್ಚನ್ ಲಂಗ್ಲಕಾರ ಪ್ರಥಮ ಪುರುಷ ಬಹುವಚನ ರೂಪ. ಅದ್ಯತನ ಪಾಠ ಸಮಾಪ್ತ. ಎಲ್ಲರೂ 3-4 ಸಲ ಈ ಪಾಠವನ್ನು ನೋಡಿ ಕೇಳಿಸ್ಕೊಳ್ಳಿ. ಮತ್ತು ರೈಟಿಂಗ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟು. ಹಾಗಾಗಿ ಪರೀಕ್ಷೆ ತುಂಬ ಹತ್ತಿರ ಇರೋದರಿಂದ ಎಲ್ಲರೂ 4-5 ಸಲ ನೋಡಿಬಿಟ್ಟು ಒಂದು 4-5 ಸಲ ಬರೆದು, ಲ್ಯಾಂಗ್ವೇಜ್ ಯಾವಾಗಲೂ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. 2-3 ಸಲ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು.